ಸ್ನೇಹಿತರೆ ನಮಸ್ಕಾರ, ಇದು ನಿಮ್ಮ MK ಪಯಣಿಗ. ಸೊ ನಾವು ಇವತ್ತು ಹಾಸನ್ ಕಡೆ ಹೊರಟಿದ್ದೀವಿ. ಹಾಸನಲ್ಲಿರುವಂತಹ ಒಂದು ಟೆಂಪಲ್ಗೆ ಹೊರಟಿದ್ದೀವಿ ಫ್ಯಾಮಿಲಿ ಪೂರ್ತಿ. ಸೊ ನಾವೀಗ ಹೊರಟಿರೋದು 10 o'clock ಆಗಿದೆ. ಸೊ ಅಲ್ಲಿಗೆ ಹೋಗೋತ್ತಿಗೆ 3 hours ಜರ್ನಿ ಇದೆ. ಸೊ ಅಲ್ಲಿಂದ 1 hour ಜರ್ನಿ ಇದೆ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ ನೋಡ್ಕೋಬೋದು, ಎಲ್ಲ ರೆಡಿ ಆಗ್ತಿದೆ. ಸೊ ಅನ್ನ ರೆಡಿ ಆಗ್ತಿದೆ. ನೋಡ್ಕೊಬಿಡಿ ಹೆಂಗೈತೆ ಅಕ್ಕಲ್ಲೇಪ್ಪ ಮೇ. ಸೊ ಗುಡ್ ಮಾರ್ನಿಂಗ್ ಆಲ್ ಸ್ನೇಹಿತರೆ, ನಾವೀಗ ಹಾಸನದಲ್ಲಿರುವಂತಹ ಪುರದಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ಸೊ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಸೂರ್ಯೋದಯದೊಂದಿಗೆ ಪೂಜೆನ ಒಂದು ಮುಗಿಸಿದಾಯಿತು. ಸೊ ನೋಡ್ಕೋಬೋದು, ಇದೆ ಈ ದೇವಸ್ಥಾನ, ಪುರದಮ್ಮನ ದೇವಸ್ಥಾನ. ತುಂಬ ವಿಶೇಷವಾಗಿದ್ದ ಒಂದು ದೇವಸ್ಥಾನ. ನಮ್ಮ ಹಾಸನಕ್ಕೆ ಹಾಸನ ಬಯಲು, ಅದೇ ರೀತಿ ಪುರದಮ್ಮ ಚೌಡೇಶ್ವರಿ ದೇವಾಲಯನೂ ಕೂಡ ಒಂದಾಗಿದೆ ಸ್ನೇಹಿತರೆ. ನೋಡ್ಕೋಬೋದು, ಇಲ್ಲಿ ಎಲ್ಲ ಹರಕೆಗಳನ್ನ ತೀರಿಸೋ ಒಂದು ವಿಧಾನ ಆಗಿರುತ್ತೆ. ಹರಕೆ ತೀರ್ಸೋದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ನಾಯಿ ಓಡಾಡ್ತಿತ್ತು, ನಾಯಿ ಕಡಿತವೆ ಲೋಕೇಶ್ ಬೈ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬೈ? ತುಂಬಾ ಖುಷಿ ಆಗ್ತದೆ ಈ ಕ್ಷಣದಲ್ಲಿ, ನನಗೆ ತುಂಬಾ ಖುಷಿ ಆಗ್ತದೆ. ಏನಕ್ಕೆ ಗೊತ್ತಿಲ್ಲ. ಜನ್ಮಕ್ಕೆ ಹೋಗೋ ನೋಡಿ ಅಲ್ಲಿ ಸನ್ರೈಸ್ ನೋಡಿ, ಅಲ್ಲ ಬೈ, ಬ್ಯೂಟಿಫುಲ್ ಸನ್ರೈಸ್. ದೇವಸ್ಥಾನಕ್ಕೆ ಬಂದಿದ್ದೀರಾ ಏನಂದ್ರೆ? ಹೌದು, ಆ ಎನರ್ಜಿ ಫೀಲ್ ಆಗ್ತದೆ. ಅಂಡ್ ಬೇರೆ ಏನು ಅಷ್ಟೇ, ನಾವು ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಹಾಗೆ ಹೋಗ್ಬಿಡಿ. ಇಲ್ಲ ಬೈ, ಸಂತೋಷ ಬೈ. ಫಸ್ಟ್ ಸ್ಯಾಲ್ರಿಲಿ ಎತ್ಕೊಂಡ್ರೆ ನೋಡಿ, ಸ್ಯಾಲ್ರಿಲಿ ಅವರು ದೇವಸ್ಥಾನದ ಒಂದು ಇದ್ ಮಾಡ್ತಿದ್ದಾರೆ. ಪ್ರೌಡ್ ಫೀಲ್ ಬೈ, ಪ್ರೌಡ್ ಫೀಲ್ ಬೈ. ಅಯ್ಯೋ ಸಾಕು. ರಣಧೀರ ಬಂದ ರಣಧೀರ. ಪಾಪ ಏನನ್ನಿಸ್ತಿದೆ, ಬಂದಿದ್ದೀರಾ ಪುರದಮ್ಮಗೆ? ಬಂದಿದ್ದೀವಿ, ನಿದ್ದೆ ಇಲ್ಲ. ನನ್ನ ಬಾಮ ಇದು ಒಬ್ಬ ಇದ್ದಾನೆ, ಕಾಲು ಎತ್ಕೊಂಬಿಟ್ಟು ಮಲ್ಕೊಬಿಟ್ಟ. ಆಗ್ಲಿ ಯಾರ್ದು ಓಡಿಸ್ತೀಯ? ಒಳ್ಳೇದಾಗಬೇಕು, ಚೆನ್ನಾಗಿರಿ. ಮಟನ್ ಫುಲ್ ಸರಿದಿದ್ದಾರೆ. ಏನ್ ಮಾಡ್ತಾರೆ? ಚಿಕನ್ ಬೇಯಿಸ್ತಾರೆ. ಫುಲ್ ಚಿಕನ್ ಎಲ್ಲ ರೆಡಿ ಇದೆ. ಆಂಟಿ ಅದೇದಿಲ್ಲ, ಆಂಟಿ ಏನೇನಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳಪ್ಪ, ವೃದ್ಧಾಮನ್ ಮಾಡ್ತೀನ ಏನಂತ ಹೇಳೋದು ಅಷ್ಟೇ. ದೇವಸ್ಥಾನಕ್ಕೆ ಬಂದೀವಿ ನಾವು, ಎಲ್ಲ ಪುರದಮ್ಮನ ಸೇವೆಯಲ್ಲಿ ಇದ್ದೀವಿ ಅಂತ ಹೇಳೋದು. ಮಟನ್ ಕಡ್ದು ಮಾಡ್ತಿದ್ದೀರಾ? ಅಡಿಗೆ ಮಾಡಕ್ಕೆ ರೆಡಿ ಮಾಡ್ತಿದಾರ. ಪುರದಮ್ಮ ಅನ್ನೋದು ಬಂದು ಚಾಮುಂಡಿ, ಅದು ಭದ್ರಾ ಕಾಳಿ ಎಲ್ಲ ಒಂದು ಆ ತರ ಅವತಾರ. ಈಗ ಚಾಮುಂಡಿಗೆ ಆಕ್ಚುಲಿ ಏನಂದ್ರೆ ನಾವು ನಾನ್ ವೆಜ್ ನ ಸರ್ವ್ ಮಾಡಲ್ಲ. ಒಂದ್ ಕ್ವಶನ್ ಬೈ, ಇದನ್ನ ಎಲ್ಲ ನೋಡಿದ್ರೆ ಏನ್ ಅನ್ಸತ್ ನಿಮ್ಗೆ? ಅಂದ್ರೆ ಯಾವ ತರ ಕೇಳ್ತಾ ಇದೀರಾ ಬೈ? ನಾನ್ ಕೇಳ್ತಾ ಇರೋದು ಈ ಕುರಿ ಕಟ್ ಮಾಡೋದು, ಕೋಳಿ ಕಟ್ ಮಾಡೋದೆಲ್ಲ. ಸೊ ಆತರ ಪದ್ಧತಿಗಳು ನಿಮ್ಗೆ ಯಾವ ತರ ಅನ್ಸುತ್ತೆ ಬೈ? ನನ್ನ ಅನಿಸಿಕೆ ಇದು ಅವ್ರವ್ರ ನಂಬಿಕೆ. ಈ ದೇವರಿಗೆ ಬಂದು ಬಲಿ ಕೊಟ್ರೆ ಅವ್ರದ್ದು ವಿಶ್ವ ಸ್ಫೂರ್ತಿ ಆಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ. ತುಂಬಾ ಟೈಮಿಂದ ನಡ್ಕೊಂಡ್ ಬಂದಿರೋ ನಂಬಿಕೆ ಇದು. ಏನೋ ಇದೆ, ಎನರ್ಜಿ ಅಂತೂ ಖಂಡಿತ ಇದೆ. ಕಟ್ ಮಾಡೋದಿಗೆ ಏನೋ ಅನ್ಸಲ್ಲ ನಿಮ್ಗೆ? ಅನ್ಸುತ್ತೆ, ತುಂಬಾ ಏನ್ ಅನ್ಸುತ್ತೆ? ಬೇಜಾರಾಗುತ್ತೆ. ತಿನ್ಬೇಕಾದ್ರೆ ಟೇಸ್ಟಿ ಆಗಿರುತ್ತಲ್ವಾ. ಸೊ ಪದ್ಧತಿ ನಮ್ದು ಏನ್ ನಡ್ಕೊಂಡ್ ಬಂದಿದೆ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಕಡಿಯೋದಕ್ಕೂ ಬೇಜಾರಾಗುತ್ತೆ, ಹಾಗಂತ ತಿನ್ನೋದಕ್ಕೂ ಟೇಸ್ಟ್ ಆಗಿದ್ದೇ ಇರುತ್ತಾ? ಸೊ ಈಗೆಲ್ಲ ಮಂಗನಿಂದ ಮಾನವ ಯಾವಾಗಾದ್ರೂ ಅವಾಗ್ಲಿಂದ ಆಗಂತ ಪದ್ಧತಿಗಳಿವೆಲ್ಲ. ಸೊ ಇದನ್ನ ಬೇಡ ಅನ್ನಕ್ಕೂ ಆಗಲ್ಲ, ಬೇಕು ಅನ್ನಕ್ಕೂ ಆಗಲ್ಲ. ಯಾಕಂದ್ರೆ ಇದನ್ನ ಎಲ್ಲ ಅವ್ರವ್ರ ನಂಬಿಕೆಗಳಿಗೆ ಬಿಟ್ಟಿದ್ದು. ತಿಲಕ್ ಅವ್ರನ್ನ ಕೇಳೋಣ. ಸೊ ತಿಲಕ್ ಅವ್ರೆ, ಏನ್ ಅನ್ಸುತ್ತೆ ನಿಮಗೆ ಈ ತರ ಪದ್ಧತಿಗಳನ್ನ ನೋಡಿದಾಗ? ಏನ್ ಅನ್ಸುತ್ತೆ ನಿಮ್ಗೆ? ಅದೇ ಇದನ್ನೆಲ್ಲ ಮನಸ್ಸು ನಡ್ಸ್ಕೊಂಡ್ ಬರ್ತಾ ಇರೋದು ಇದನ್ನ. ಅದೇ ನಂಬಿಕೆ ಅಂತಾನೆ ಹೇಳ್ಬೋದು. ಅದೇ ಅವ್ರವ್ರ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾಡ್ತಾರೆ ಅಷ್ಟೇ. ಅದು ಅದೇ ದೇವ್ರೇನು ಕೇಳ್ಕೊಂಡಿಲ್ಲ ಇದನ್ನೇ ಕೊಡ್ರಿ ಅದನ್ನೇ ಕೊಡ್ರಿ ಅಂತ. ಅವರು ಇದನ್ನೇ ಕೊಡ್ತೀನಿ ಅಂತ ಅಂದ್ಕೊಂಡಿದ ತಕ್ಷಣ ಆಗ್ಬಿಡುತ್ತೆ ಅಂತ ಏನಿಲ್ಲ.
ಅಂದ್ರೆ ಅವರು ದೇವ್ರಿಗೆ ಖುಷಿ ಪಡ್ಸೋಕೋಸ್ಕರ ಅವ್ರು ಈ ತರ ಮಾಡ್ತಾರೆ. ಅದ್ರ ಬದಲು ಜನರನ್ನ ಖುಷಿ ಪಡಿಸಿದ್ರೆ ದೇವ್ರು ಇನ್ನ ಜಾಸ್ತಿನೇ ಕೊಡ್ತಾನೆ. ನೀನ್ ಹೇಳೋದ್ರಲ್ಲಿ ಸತ್ಯತೆ ಇದೆ. ದೇವ್ರು ಎಲ್ಲೂ ಇಲ್ಲ, ನಮ್ಮ ಮನಸ್ಸಲ್ಲೇ ಇದ್ದಾರೆ. ನಮ್ಮ ಆತ್ಮನೇ ಒಂದು ದೇವ್ರ ತರ. ಮಾಡೋ ಕೆಲಸದಲ್ಲಿ, ಮಾಡೋ ಶ್ರದ್ಧೆಯಲ್ಲಿ ನಾವು ದೇವ್ರನ್ನ ಕಾಣ್ತೀವಿ. ಸೊ ಅವ್ರ ನಂಬಿಕೆಗಳು ಅವೆಲ್ಲ. ಏನೋ ಹೇಳ್ತಿದ್ರು. ಪುರ್ದಮ್ಮಗೆ ಫಸ್ಟ್ ವೆಜ್ ಅಂದ್ರೆ ಇದು ಮೊಸರನ್ನ ಕೊಡ್ತೀವಿ. ಆಮೇಲೆ ಅದ್ರ ಬಂಟ ಬಂದ್ಬಿಟ್ಟು ಭೂತಪ್ಪ ಅಂತ, ಅದು ಫುಲ್ ನಾನ್ ವೆಜ್. ಅದನ್ನ ಎಲ್ಲರನ್ನೂ ಕಾಯುತ್ತೆ ಅನ್ನೋ ಅದಕ್ಕೆ ಬಲಿದಾನನ ನೀಡ್ತಾರೆ. ಅಲ್ಲ ಇಲ್ಲ, ನನಗೆ ಇದು ಮ್ಯಾಟ್ರ್ ಗೊತ್ತಿರ್ಲಿಲ್ಲ. ತಿಲಕ್ ಅವ್ರಿಗೆ ಇಷ್ಟೊಂದು ಮ್ಯಾಟ್ರ್ ಗೊತ್ತಿದೆ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ. ನಿಜವಾಗ್ಲು ಗ್ರೇಟ್ ಗ್ರೇಟ್. ಫುಲ್ ಟಯರ್ಡ್ ಅಪ್ ಆಗಿದ್ದೀವಿ. ಸೊ ಸ್ನೇಹಿತರ, ಟೆಂಪಲ್ ಮುಗಿಸ್ಕೊಂಡು ಅಷ್ಟು ಬಂದು ಸೊ ಈಗ ಹಂಗೆ ಸುಧಾರಿಸ್ಕೊಳ್ತಾ ಇದ್ದೀನಿ. ಸೊ ನನಗೆ ಅನ್ಸಿದ್ದು ನಾನು ಹೇಳಿದ್ದೀನಿ ಆ ವಿಡಿಯೋದಲ್ಲಿ. ಇತ್ತೀಚಿನ ದಿನಗಳಲ್ಲಿ ವೆಜಿಟೇರಿಯನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಅಂಥ ಪ್ರಾಣಿಗಳನ್ನ ಕೊಂದು ತಿಂತಿರಲ್ಲ, ನಿಮ್ಗೇನು ಪಾಪ ಬರಲ್ವಾ ಅಂತೆಲ್ಲ ಕೇಳ್ತಾರೆ. ನಮಗೆ ಕೇಳಿಸ್ಕೊಂಡಾಗ ನಾವು ಯಾವ ರೀತಿ ಇರ್ತೀವಿ ಅಂತ ಹೇಳಿದ್ರೆ, ನಮಗೂ ಪೇಯ್ನ್ ಆಗುತ್ತೆ. ಬಟ್ ಆ ಕ್ಷಣಕ್ಕೆ ಮಾತ್ರ ಪೇಯ್ನ್ ಆಗುತ್ತೆ ಹೊರತು ನಮ್ಮ ಹಿರೀಕರು ಏನು ಕಲ್ಚರ್ನ ಬೆಳೆಸ್ಕೊಂಡು ಬಂದಿದ್ದಾರೆ ಆ ಪದ್ಧತಿಲಿ ನಾವು ನಡ್ಕೊಂಡು ಹೋಗ್ತಿದೀವಿ. ಸೊ ಕಡಿಯತ್ತಿಗೆ, ಆ ಕುರಿನ ನೋಡೋತ್ತಿಗೆ ಅದಕ್ಕೆ ಸಾಯ್ತೀನಿ ಅನ್ನೋದು ಮೊದಲೇ ಗೊತ್ತಿತ್ತ? ಇಲ್ಲಿ ಸತ್ತಿದ್ದು ಕುರಿನೋ ಅಥವಾ ನಮ್ಮ ಮನುಷ್ಯನೋ? ಅದು ಪ್ರಾಣ ಕೊಟ್ಟು ದೇವ್ರಾಯ್ತಾ ಅಥವಾ ನಾವು ಅದನ್ನ ಕೊಂದು ರಾಕ್ಷಸರು? ಹೌದು, ನಿಜವಾಗ್ಲೂ ರಾಕ್ಷಸ. ಅದು ಆ ಕ್ಷಣಕ್ಕೆ ಮಾತ್ರ ನಮ್ಗೆ ಅನ್ಸುತ್ತೆ. ಅದು ಏನ್ ಮಾಡೋದು ಹೇಳಿ? ನಾವು ಬೆಳೆದು ಬಂದಿರೋ ಒಂದು ಪದ್ಧತಿ, ಆಹಾರದ ಪದ್ಧತಿ ಅದೇ ಆಗಿದೆ. ಇದನ್ನೆಲ್ಲ ಕಣ್ಣಾರೆ ನೋಡಿದಾಗ ನಮಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ, ನಾವು ಮಾಂಸಾಹಾರನ ತ್ಯಜಿಸ್ಬಿಟ್ಟು ಯಾಕೆ ನಾವು ಕೂಡ ಮನುಷ್ಯರಾಗಬಾರ್ದು ಅಂತ ಅನ್ಸ್ಬಿಡುತ್ತೆ. ಸೊ ಇದು ಇಂಥ ವಿಚಾರಗಳೆಲ್ಲ ಆ ಕ್ಷಣಗಳಿಗೆ ಮಾತ್ರ. ಸೊ ಅಲ್ಲಿಂದ ಬಂದಾದ್ಮೇಲೆ, ಆಚೆ ನಮ್ಮ ವಾತಾವರಣಕ್ಕೆ ಬಂದಾದ್ಮೇಲೆ, ಸೊ ನಾವು ಮತ್ತೆ ರಾಕ್ಷಸರಾಗ್ತೀವಿ. ಸೊ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬೈ, ಟೇಕ್ ಕೇರ್, ಆಲ್. ಜೈ ಕರ್ನಾಟಕ. ಮಾಡ್ತೀವಿ.